ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತೊಂದು ಫ್ಯಾಮಿಲಿ ವೆಡ್ಡಿಂಗ್ ಇತ್ತು, ಅದಕ್ಕೆ ಅಮ್ಮ ಮನೆಯಿಂದನೇ ರೆಡಿಯಾಗಿ ಹೋಗೋಣ ಅಂತ ಹೊರಟ್ವಿ. ಇವತ್ತು ಹಸ್ಬೆಂಡ್ಗೆ ಆಫೀಸ್ ಇದೆ, ಕೆಲಸ ಜಾಸ್ತಿ ಇತ್ತು ಅವ್ರಿಗೆ, ನಮಗೆ ಲೀವ್ ಇತ್ತು. ಸೊ ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಹೋಗ್ತಾ ಹೋಗ್ತಾ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆರ್ ಯು ಹ್ಯಾಪಿ? ಅಪ್ಪ 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 ಅಮ್ಮ ಮನೆ ರೋಡು ಇದೇನೆ. ಅಮ್ಮ ಮನೆ ರೋಡು ಮಾಮಿ ಶಕ್ತಿ ಕೊಡ್ತಿದ್ಯಲ್ಲ, ಅದಕ್ಕೆ ಅಮ್ಮ ಮನೆ ರೋಡು ಅಂತ ನೋಡಿ ಹಾಕಿದಾರೆ. ಗೈಸ್, ಅಮ್ಮನ ಮನೆಗೆ ಬಂದೆ. ನಮ್ಮಮ್ಮ ಬಾತು, ವಡೆ, ಗೊಜ್ಜು ಎಲ್ಲ ಮಾಡಕ್ ರೆಡಿ ಮಾಡಿದೆ. ನಮ್ಮಮ್ಮ ರೋಡ್ ಗಂಟ ಸ್ಮೆಲ್ ನೋಡ್ಬೋದು. ಇದೆ ವೆಜಿಟೇಬಲ್ ಬಾತ್ ಮಾಡಿದ್ದಾರೆ. ನಮ್ಮ ಮಮ್ಮಿ ಕಾಳ್ಗೊಜ್ಜು ಏನೋ ರೆಡಿ ಮಾಡ್ತಾರೆ. ಕಾಳ್ಗೊಜ್ಜು ಸಾಂಬಾರ್ಗೂ ಗೊತ್ತಿಲ್ಲ. ಹೆಸರು ಬೇಳೆಗೆ ಬೇಳೆ ನೆನೆಸಿದ್ದಾರೆ. ವಡೆ ಇಟ್ಟು ಇದು ಒಬ್ಬಟ್ಟಿಗೆ. ಮದ್ವೆಗೆ ಹೋಗಕ್ಕೆ ಯಾವ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅನ್ಕೊಂತಾ ಇದೆ. ಅಷ್ಟರಲ್ಲಿ ಅರಸಿ ಸಿಲ್ಕ್ಸ್ ಧರಿಸಿ ನಿಮ್ಮ ಪ್ರತಿಷ್ಠೆಯನ್ನು ಒಂದು ಕಾಂಪಿಟೇಷನ್ ಮಾಡಿದ್ರು. ಗೆಸ್ ಅಂಡ್ ವಿನ್ ಲೋಗೋ ಕಲರ್ ನ ಗೆಸ್ ಮಾಡ್ಬಿಟ್ಟು ಬಿ ದಿ ಫಸ್ಟ್ ಒನ್ ಟು ಗೆಸ್ ದಿ ಕಲರ್, ಗೆಸ್ ಅಂಡ್ ವಿನ್ ಅಂತ ಅಂದ್ಬಿಟ್ಟು ಒಂದು ಕಾಂಪಿಟೇಷನ್ ಮಾಡಿದ್ರು. ಅದರಲ್ಲಿ ನಾನು ಕಲರ್ ನ ಗೆಸ್ ಮಾಡಿದ್ಕೆ, ರೈಟ್ ಕಲರ್ ನ ಗೆಸ್ ಮಾಡಿದ್ಕೆ ನನಗೆ ಈ ಸ್ಯಾರಿನ ಕೊಟ್ಕೊಳ್ಸಿದ್ದಾರೆ. ಫ್ಯಾಮಿಲಿ ವೆಡ್ಡಿಂಗ್ ಹೋಗ್ಬೇಕಿತ್ತು ಅಂತ ಎಲ್ಲ ಒಂದೇ ಕಡೆ ಸೇರಿದ್ವಿ. ಮನೇಲಿ ಮಕ್ಳದ್ ಗಲಾಟಿ. ಅರಸಿ ಸಿಲ್ಕ್ ಧರಿಸಿ ನಿಮ್ಮ ಪ್ರತಿಷ್ಠೆಯನ್ನು. ಇವ್ರ ಹತ್ರ ನಿಮ್ಗೆ ಎಲ್ಲಾ ತರ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸ್ ಸಿಗುತ್ತೆ. ಕಂಚಿ, ಪ್ಯೂರ್ ಮೈಸೂರು ಸಿಲ್ಕ್, ಬನಾರಸಿ, ಕಾಟನ್, ಫ್ಯಾನ್ಸಿ, ಇವೆಲ್ಲ ನಿಮ್ಗೆ ಅಫೋರ್ಡಬಲ್ ಲಕ್ಸುರಿ ಸ್ಯಾರೀಸ್. ಇವ್ರ ಹತ್ರ ನಿಮ್ಗೆ 1,000ದಿಂದನೂ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ಸ್ ಫ್ರಮ್ 1K. ಅವ್ರ ಪ್ಯಾಕೇಜಿಂಗು ಅಷ್ಟೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕೊಟ್ಕೊಳ್ಸಿದ್ದಾರೆ ಅಂತ ಅಂದ್ಬಿಟ್ಟು. ನನಗೆ ಪ್ಯೂರ್ ಬನಾರಸಿ ಸಿಲ್ಕ್ ಸ್ಯಾರಿ ಸಿಕ್ಕಿತ್ತು. ನನಗೆ KSIC ಬಿಟ್ರೆ ನೆಕ್ಸ್ಟ್ ಇಷ್ಟ ಆಗೋದೇ ಪ್ಯೂರ್ ಬನಾರಸಿ ಸ್ಯಾರಿ. ನನಗೆ ಅದೇ ಬಂದಿತ್ತು. ಸ್ಯಾರಿ ಕಲರ್ ಅಂತೂ ನನಗೆ ಹೇಳ್ಮಾಡಿಸ್ದಂಗಿತ್ತು. ಮದ್ವೆಗೆ ಬಂದಿರೋರೆಲ್ಲ ಹೇಳ್ತಾ ಇದ್ರು ಸ್ಯಾರಿ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು. KSIC ಮೈಸೂರು ಸಿಲ್ಕ್ ಸ್ಯಾರಿ ಅಫೋರ್ಡ್ ಮಾಡಕ್ ಆಗದೆ ಇರೋರು ಇವ್ರ ಹತ್ರ ನೀವು ಪ್ಯೂರ್ ಬನಾರಸಿ ಸಿಲ್ಕ್ ಸ್ಯಾರಿನೆಲ್ಲ ತಗೋಬಹುದು. ಎಲ್ಲ ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸ್ಯಾರೀಸು. ಸ್ಯಾರಿ ಕಲರ್ ಅಂತೂ ನೋಡ್ಬೋದು. ಇದು ಪ್ರೈಸೂ ಅಷ್ಟೇ ತುಂಬ ಅಫೋರ್ಡಬಲ್ ಆಗಿದೆ. ಅವ್ರ ಪೇಜ್ನ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಲ್ಲಿ ನೇಮು ಸಹ ಸ್ಪೆಸಿಫೈ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಸೊ ದಟ್ ನಿಮಗೆ ಕಂಪ್ಲೀಟ್ ಐಡಿಯಾ ಸಿಗುತ್ತೆ ಎನ್ಕ್ವೈರಿ ಮಾಡಿದ್ರೆ. ಸ್ಯಾರಿಗೆ ಸೆಲ್ಫ್ ಬ್ಲೌಸ್ ಪೀಸು ಸಹ ಬಂದಿತ್ತು, ಬಟ್ ನಂಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಇದಕ್ಕೆ ಗ್ರೀನ್ ಕಲರ್ ಒಂದು ಕಟ್ ವರ್ಕ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೆ. ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಅರಸಿ ಸಿಲ್ಕ್ಸ್ ಧರಿಸಿ ನಿಮ್ಮ ಪ್ರತಿಷ್ಠೆಯನ್ನು. ಇವ್ರ ಪೇಜ್ನ ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ಎಲ್ಲಾ ತರ ಸ್ಯಾರೀಸು ಸಿಗುತ್ತೆ. ಎಲ್ಲ ನಿಮ್ಗೆ ಅಫೋರ್ಡಬಲ್ ಲಕ್ಸುರಿ ಸ್ಯಾರೀಸು ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಸಿಗುತ್ತೆ. ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಕೈಂಡ್ ಆಫ್ ಸ್ಯಾರೀಸು. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೀವು ಎಲ್ಲಾ ತರ ಸ್ಯಾರೀಸ್ ನ ನೋಡ್ಬೇಕು ಅಂತಂದ್ರೆ ಒಂದ್ಸತಿ ಹೋಗಿ ಅರಸಿ ಸಿಲ್ಕ್ ಸ್ಯಾರಿ ಪೇಜ್ ನ ವಿಸಿಟ್ ಮಾಡಿ. ಸೊ ದಟ್ ನಿಮ್ಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ನನ್ಗಂತೂ ಈ ಸ್ಯಾರಿ ಕಲರ್ ತುಂಬಾನೇ ಇಷ್ಟ ಆಯ್ತು. ನನ್ನ ಅಕ್ಕ ತಂಗಿನೂ ಬನಾರಸಿ ಸಿಲ್ಕ್ ಸ್ಯಾರಿ ತಗೊಂತೀನಿ ಅವ್ರ ಹತ್ರ ಅಂತ ಹೇಳ್ತಾ ಇದ್ರು. ಇದಕ್ಕೆ ನಾನು ಈ ಗ್ರೀನ್ ಕಲರ್ ಕಟ್ ವರ್ಕ್ ಬ್ಲೌಸ್ ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೆಲ್ಫ್ ಕಲರ್ ಬ್ಲೌಸನ್ನು ಅಟ್ಯಾಚ್ ಬಂದಿದೆ, ಬಟ್ ನನಗೆ ಸ್ಟಿಚ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಮದುವೆಗೆ ಇದೇ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಆಮೇಲೆ ಇದು ಈಸಿ ಟು ವೇರ್, ತುಂಬ ನಿಮ್ಗೆ ಹೆವಿ ಅಂತಲೂ ಅನಿಸಲ್ಲ. ಕೆಲವೊಂದು ಸಿಲ್ಕ್ ಸ್ಯಾರಿಗಳು ಹೆವಿ ಅಂತ ಅನಿಸುತ್ತಲ್ಲ, ಆ ಥರ ಅನಿಸಲ್ಲ. ನನಗೆ KSIC ಸ್ಯಾರಿ ಬಿಟ್ಟರೆ ನೆಕ್ಸ್ಟ್ ಇಷ್ಟ ಆಗೋದೇ ಬನಾರಸಿ ಸಿಲ್ಕ್ ಸ್ಯಾರಿ. ಅದರಲ್ಲಂತೂ ಈ ಕಲರ್ ರಾಣಿ ಪಿಂಕ್ ಕಲರ್ ಅಂತೂ ನನಗೆ ತುಂಬಾ ಇಷ್ಟ. ಅದೇ ಸ್ಯಾರಿ ನನಗೆ ಸಿಕ್ಕಿದೆ. ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ಇದೊಂದು ಲಾಂಗ್ ನೆಕ್ ಪೀಸ್ನ ಮ್ಯಾಚ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ನಡುವೆ ಲಾಂಗ್ ನೆಕ್ ಪೀಸೇ ಇಷ್ಟ ಆಗುತ್ತೆ. ಆಮೇಲೆ ನಾನು ಇಯರಿಂಗ್ಸ್ ಬಂದು ಸಿಂಪಲ್ ಒಂದು ಸ್ಟಡ್ನ ಹಾಕ್ಕೊಂಡು ಅದಕ್ಕೆ ಸ್ಟ್ರೇಟ್ ಮಾಟಿನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಬ್ಯಾಂಗಲ್ ಬಂದ್ಬಿಟ್ಟು ಸಿಂಗಲ್ ಬ್ಯಾಂಗಲ್ಸ್, ಆ ಕಡೆ ಕೈಗೊಂದು ಈ ಕಡೆ ಕೈಗೊಂದು ಸಿಂಗಲ್ ಬ್ಯಾಂಗಲ್ನ ಹಾಕೊಂಡು ಹೇರ್ ಬನ್ನ ಹಾಕೊಂಡ್ಬಿಟ್ಟೆ. ನನಗೆ ಈ ಥರ ಸಿಲ್ಕ್ ಸ್ಯಾರಿ ಎಲ್ಲ ಉಟ್ಕೊಂಡಾಗ ಫ್ರೀ ಹೇರ್ಸ್ನ ಬಿಟ್ಕೊಳ್ಳೋದು ಅಷ್ಟು ಇಷ್ಟ ಆಗಲ್ಲ. ಹೇರ್ ಬನ್ನ ಹಾಕ್ಕೊಳ್ಳೋದು ಎಷ್ಟಾಗುತ್ತೆ, ಒಂದು ಗಂಟೆ ಹಾಕ್ಕೊಂಡು ಮಲ್ಗೆ ಹೂನ ಮುಟ್ಕೊಂಡ್ಬಿಟ್ರೆ ಅದೇ ಒಂಥರ ಕಂಪ್ಲೀಟ್ ಎತ್ನಿಕ್ ಲುಕ್ನ ಕೊಡುತ್ತೆ. ಅಕ್ಕನೂ ಹೆಲ್ಪ್ ಮಾಡಿದ್ಲು ನನಗೆ. ಮದುವೆಗೆ ಹೋಗಬೇಕಾಗಿದ್ದರಿಂದ ಅವಳು ರೆಡಿ ಆಗಿದ್ದಾಳೆ ನೋಡ್ಬೋದು. ಅವಳು ಸಿಲ್ಕ್ ಸ್ಯಾರಿನ ಉಟ್ಕೊಂಡು ರೆಡಿ ಆಗಿದ್ದಾಳೆ. ಎಲ್ಲ ಆದಮೇಲೆ ಕೆಲವೊಂದಷ್ಟು ಫೋಟೋಸು ವೀಡಿಯೋಸ್ನ ತೊಗೊಂಡ್ವಿ. ಇದ್ರನ್ನ ಕ್ಲಿಪ್ಪಿಂಗ್ನ ನೀವು ಆಲ್ರೆಡಿ ಶಾರ್ಟ್ಸು ಮತ್ತು ರೀಲ್ಸಲ್ಲಿ ನೋಡಿರ್ತೀರ. ಫೈನಲ್ ಆಗಿ ಔಟ್ಕಮ್ ಈ ಥರ ಇದೆ ನೋಡ್ಬೋದು. ಆಮೇಲೆ ಈ ಸ್ಯಾರಿ ತುಂಬ ಹೆವಿ ಗಾಡಿ ಅಂತಲೂ ಅನಿಸ್ತಾ ಇರಲಿಲ್ಲ. ಉಟ್ಕೊಂಡಾಗ ಈಸಿ ಟು ವೇರ್, ಈಸಿ ಟು ಫೋಲ್ಡ್ ಅಂತ ಅನಿಸ್ತು. ನಾನು ಒಂದು ಸತಿ ನೆಕ್ ಪೀಸು ಸಹ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಯಾರಿಗಾದ್ರೂ ಮಾಡಿಸ್ಕೊಳ್ಳೋ ಐಡಿಯಾ ಇದ್ದರೆ ಇಯರಿಂಗ್ಸ್ ಇದನ್ನು ಹಾಕ್ಕೊಂಡಿದ್ದೀನಿ. ಬನಾರಸಿ ಸಿಲ್ಕ್ ಸ್ಯಾರಿಗೆ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿತ್ತು. ಬನಾರಸಿ ಸಿಲ್ಕ್ಸ್ ಅವ್ರ ಕಡೆಯಿಂದ ನನಗೆ ಇದು ಪ್ಯೂರ್ ಬನಾರಸಿ ಸ್ಯಾರಿ
ಸಿಲ್ಕ್ ಸ್ಯಾರಿ ಬಂದಿತ್ತು. ನಾನು ಇದರಲ್ಲಿ ಹಾಕೊಂಡು ಕೆಲವೊಂದಷ್ಟು ಫೋಟೋಸು ವಿಡಿಯೋಸ್ನ ತೆಗೆಸ್ಕೊಂಡೆ. ನೀವು ಆಲ್ರೆಡಿ ರೀಲ್ಸಲ್ಲಿ ನೋಡಿರ್ತೀರ. ಸ್ಯಾರಿ ಮಾತ್ರ ತುಂಬಾನೇ ಚೆನ್ನಾಗಿದೆ, ಲುಕ್ಕೂ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಸ್ಯಾರಿ ಇದು. ಇದೆಲ್ಲ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್, ನಿಮಗೆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಸಹ ಸಿಗುತ್ತೆ. ಇವ್ರ ಹತ್ರ ನಿಮ್ಗೆ ಎಲ್ಲಾ ತರ ಸ್ಯಾರಿ ಸಿಲ್ಕ್ ಸಿಗುತ್ತೆ. ಕಂಚಿ, ಪ್ಯೂರ್ ಸಿಲ್ಕ್, ಬನಾರಸಿ, ಕಾಟನ್, ಮೈಸೂರು ಸಿಲ್ಕು, ನಿಮಗೆ 1K ಇಂದನೂ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಅಫೋರ್ಡಬಲ್ ಲಕ್ಸುರಿ ಸ್ಯಾರೀಸು. ಧರಿಸಿ ನಿಮ್ಮ ಪ್ರತಿಷ್ಠೆಯನ್ನು ಅರಸಿ ಸಿಲ್ಕ್ ಸ್ಯಾರೀಸ್ನ ಉಟ್ಕೊಂಡು. ಸ್ಯಾರಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ಅವ್ರ ಪೇಜ್ನ ಟ್ಯಾಗ್ ಮಾಡಿರ್ತೀನಿ, ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಚೆಕ್ ಮಾಡ್ಬೋದು. ಬಟನ್ ಲಾಕ್ ನೋಡ್ಬೋದು. ಈ ತರ ಬ್ಯಾಗ್ಗೆ ಹಾಕಿ ಕವರ್ಗೆ ಹಾಕಿ ಬಾಕ್ಸ್ಗೆ ಹಾಕೊಟ್ಟಿದ್ರು. ಈ ತರ ಹಾಕಿ ಈ ತರ ಕವರ್ ಮಾಡಿದ್ರು. ನೋಡ್ಬೋದು ಅರಸಿ ಸಿಲ್ಕ್. ಗೈಸ್, ನಮ್ಮಮ್ಮ ಬೆಳಗ್ಗೆಯಿಂದ ಫುಲ್ ಕಷ್ಟಪಟ್ಟು. ಇದು ಕಾಯಿ ಒಬ್ಬಟ್ಟು, ಇದು ಕಾಳುಗೊಜ್ಜು ಅಮ್ಮ. ಇದು ಹೆಸರು ಬೇಳೆ, ಕಡಲೆಬೇಳೆ ವಡೆ, ಕಾಯಿ ಒಬ್ಬಟ್ಟು, ಕಡುಬು, ಕಾಳುಗೊಜ್ಜು, ಹೆಸರು ಬೇಳೆ, ತರಕಾರಿ ಬಾತು, ರೈಸ್, ರಸಂ. ಇಷ್ಟ ಐಟಮ್ಸ್ ನಮ್ಮಮ್ಮ. ವಡೆ ಪ್ರತಿ ಸತಿ ಇಷ್ಟೊಂದು ಐಟಮ್ ಮತ್ತೆ ಇದ್ ಬಿಟ್ರಾ? ಯಾವ ಲೆವೆಲ್ ಗಲಾಟೆ ಅಂದ್ರೆ ಈ ಮಕ್ಳನ್ನ ಇಟ್ಕೊಂಡಂತೂ ಅಪ್ಪ ಹಿಂಸೆ ಕೊಡ್ತಾರೆ. ನಮ್ ದೊಡ್ಡವನು ಬಂದ್ಬಿಟ್ಟ. ನೋಡಿ ಅಣ್ಣ ಅಪ್ಪ ಅಲ್ಲಿ ಯಾವ ನಾವು ಹೊರಡೋಣ ಅಂತ ಅನ್ಕೊಂಡ್ವಿ. ನಾವು ಹೊರಡೋಕ್ಕಿಂತ ಮುಂಚೆ ನಮ್ಮ ತಂಗಿಯವರು ಬೇರೆ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹೊರಟ್ರು. ಅವ್ರನ್ನ ಕಳಿಸ್ಬಿಟ್ಟು ನೆಕ್ಸ್ಟ್ ನಾವು ಮನೆಗೆ ಪಾರ್ಸಲ್ನ ತಗೊಂಡು ನಾವು ಹೊರಟ್ವಿ. ಗೈಸ್, ಮನೆಗೆ ಹೋಗ್ತಾ ಇದ್ದೀವಿ. ಎಕ್ಸ್ಟ್ರೀಮ್ ಲೆವೆಲ್ ಟಯರ್ಡ್ ಆಗಿಬಿಟ್ಟಿದೆ. ಏನೋ ಮಾಡಿಲ್ಲ, ಈ ಫೋಟೋ ವಿಡಿಯೋ ಮಾಡ್ಕೊಂಡು ಟಯರ್ಡ್. ನನಗಂತೂ ಪರ್ಸ್ನಲ್ ಆಗಿ ಇಷ್ಟ ಆಯಿತು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.